ಮತ್ತು ಅಲ್ಲಿಂದ ವಾಪಸ್ಸು ಮೇನಲ್ಲಿ ಇದು ನವಂಬರಲ್ಲಿ ಬಂದರು. ನವಂಬರ್ ಬಂದಾಗ ಅಲ್ಲಿ ಮನೇಲಿ ಕಿರಿಕ್ ಶುರುವಾಯಿತು. ಹೌದಾ? ನಾವು ಅದೇನು ಅಂತ ಕೇಳೋಣ ಅಂತ ನಾವು ಹೋದರೆ ಅವ್ರ ಅಪ್ಪ ಅಮ್ಮ ಮಧ್ಯೆ ಕೂತ್ಕೊಂಡು ಏನು ಮಾತಾಡೋಕೆ ಬಿಡಲಿಲ್ಲ. ನಿಮ್ಮಂಥವ್ರ ಕೈಲಿ ಪವರ್ ಸಿಕ್ಕರೆ ಊರು ತುಂಬ ಪವರ್ ಕಟ್ಟೆ. ಮದುವೆ ಆಗೋಕ್ಕೆ ಮುಂಚೆ ವಾರನೂ ನಮ್ಮ ಮನೆಗೆ ಸುತ್ತಿದ್ರು ಮಾಡಿಕೊಡಿ ಅಂತ. ನಾವು ನನಗಂತೂ ಇಷ್ಟ ಇರಲಿಲ್ಲ ಮಾಡೋದು. ನನ್ನ ಮಕ್ಕಳ ನನ್ನೇ ಟ್ರಕ್ಕಿಂಗ್ ಕರ್ಕೊಂಡ್ ಬಂದಿದ್ದೀರಾ? ಏನ್ರೋ ಇದೆಲ್ಲ? ಆಮೇಲೆ ನನ್ನ ಮಗಳಿಗೂ ಹೇಳಿದೆ. ನನ್ನ ಮಗಳು ಒಪ್ಕೊಂಡಿದ್ಲು, ಬೇಡ ಆದರೆ ಬೇಡ ಬಿಡೋಣ, ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ನಾನೇ ಸೋತವನು. ಇನ್ನೇನಯ್ಯ, ನಾನು ಲೂಸಿ ಆ ಪಿಕ್ಚರ್ ನೋಡಿದಲ್ಲಿ ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ. ಇಲ್ಲಿ ನೋಡಿದ್ರೆ ರಾಜ್ಯದಲ್ಲಿ ಒಂದು ನೇಮು ಫೇಮ್ ಇದೆ, ಆ ಥರ ಮನಸ್ಥಿತಿ ದೊಡ್ಡ ಇಲ್ಲ ನಾವು ಅದಕ್ಕೆಲ್ಲ ಮಾನ್ಯತೆ ಕೊಡೋ ಜನ ಅಲ್ಲ. ನಾವು ಒಳ್ಳೆತನಕ್ಕೆ ಮಾತ್ರ ಗೌರವ ಕೊಡ್ತೀವಿ ಅಷ್ಟೇ. ಆರು ತಿಂಗಳು ಎಜುಕೇಶನ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಶುರುವಾಗಿದ್ದದು. ಅಣ್ಣ ಹೋಗಿ ಯಾಕಡೆ ನಮ್ಮ ಕೈ ಸಿಗಾಕೊಂಡೆ ನೀನು? ನಾನು 20 ವರ್ಷದಿಂದ ಚಿಕ್ಕ ಹುಡುಗನಾಗಿದ್ನಲ್ಲ, ಆ ಕತೆ ಹೇಳ್ತಾ ಇದ್ದಾನೆ ನನ್ನ ಮಗ. ಚೆನ್ನಾಗಿತ್ತು. ಇದಕ್ಕಿದ್ದಂಗೆ ಈ ಫಿಲಮ್ಮು ಅವನಿಗೆ ಫಿಲಮ್ ಸಿಗ್ಬೇಕಾದ್ರೆ ನನ್ನ ಮಗಳೇ ಕಾರಣ. ನನ್ನ ಮಗಳಿಲ್ಲ ಅಂದ್ರೆ ಅವ್ನಿಗೆ ಫಿಲಮು ಸಿಕ್ತಿರ್ಲಿಲ್ಲ. ಸಂತೋಷ, ಬಹಳ ಸಂತೋಷ. ಈ ಹೊಸ ಈಗ ಮಾಡಿದ್ರಲ್ಲ ಆ ಫಿಲಮು, ಅದು ಫಿಲಮ್ ಆದ್ಮೇಲೆ ಚೇಂಜ್ ಆದ್ರ? ಇವಾಗ ಫಿಲಮ್ ಆಗುವಾಗಲೇ ಚೇಂಜ್ ಆಗಿದ್ದು. ನಮಗೆಲ್ಲ ಗೊತ್ತಾಗೋಯ್ತು, ಶುರು ಆಯಿತು. ಆಮೇಲಿಂದ ನನ್ನ ಮಗಳು ನವಂಬರ್ಲಿ ಬಂದಾಗ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಅವ್ರಿಗೆಲ್ರಿಗೂ ಗೊತ್ತಾಗಿ ವಿಷಯ. ಅವರೆಲ್ಲ ಅವ್ನಿಗೆ ಬುದ್ಧಿ ಹೇಳಿದರು. ಟೈಟ್ಲಲ್ಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆಯಲ್ಲ ಸರ್, ಏನು ವಿಷಯ? ಇನ್ನು ಸ್ಕ್ರೀನ್ ಪ್ಲೇ ನೋಡಿ ಎಂತ ಟ್ವಿಸ್ಟ್ಗಳು ಇರ್ತವೆ ಅಂತ ಬುದ್ಧಿ ಹೇಳಿದ್ರು. ಆತ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಚಡ ಕಟ್ರಿ ನಾಯಿ ನನ್ನ ಮಕ್ಳ, ನಿಮ್ಮಂತವ್ರನ್ನ ನನ್ನ ಶಿಷ್ಯ ಅಂತ ಅನ್ಕೊಂಡಲ್ಲೋ, ನನ್ನ ಚಪ್ಪಲಿಲಿ ನಾನೇ ಹೊಡ್ಕಪ್ಪಿಲ್ಲ ಚಪ್ಪಲಿ. ಫ್ಯಾಮಿಲಿ ಯಾರು ಗೊತ್ತಿಲ್ಲ ಸರ್, ಯಾಕಂದ್ರೆ ಶಿವರಾಜ್ ಕುಮಾರ್ ಇದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ, ಅವ್ರು ಯಾರು ಗೊತ್ತಾಗಿಲ್ಲ ಸರ್ ಅಂತ. ಅವರೇ ಕಾರಣ ಅಂತ ಹೇಳಿದ್ನಲ್ಲ, ಅವ್ರ ಅಪ್ಪ ಅಮ್ಮನೇ ಕಾರಣ ಇದಕ್ಕೆ. ನಾನು ಅನ್ಕಂಡೆ ಅದು ಹೀಗೆ ಆಗುತ್ತೆ ಅಂತ, ಹಾಗೆ ಆಯ್ತು ನೋಡು. ಯಾರು? ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಂಡತಿ ಅವರೇ ಕಾರಣ ಇದೆಲ್ಲ. ಈ ಹುಡುಗ ಹಿಂಗೆ ಆಗ್ಬೇಕಾದ್ರೆ ಅವರೇ ಕಾರಣ. ನೀವು ಸರಿಯಾಗಿ ಹೇಳಿದ್ರೆ ಕೆಲಸ ನಾವು ಸರಿಯಾಗಿ ಮಾಡ್ತೀವಪ್ಪ, ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಪುನೀತ್ ರಾಜ್ಕುಮಾರ್ ಅವರು ಬಹಳ ಹತ್ರ ಇದ್ದಾರೆ ಸರ್ ಅವ್ರ ಫ್ಯಾಮಿಲಿಗೆ. ಅವರು ಸಾಕಷ್ಟು ಬುದ್ಧಿ ಹೇಳಿದ್ದಾರೆ, ಬೈದಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಶ್ವಿನಿ ಅವರು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇನ್ನು ವಿಷಯ ಐತೆ ಬರ್ಕೊಳ್ಳೋಣ. ಅಶ್ವಿನಿ ಅವ್ರು ಎಲ್ಲ ಥರದಲ್ಲೂ ಅವ್ರಿಗೆ ಹೇಳಿದ್ದಾರೆ, ಚೆನ್ನಾಗಿ ರೇಗಿದ್ದಾರೆ ಅವ್ರಿಗೆ ಬಂದು ಇವೆಲ್ಲ ಮಾಡಬಾರ್ದು ಅಂತ. ಆದರೂ ಅವ್ರ ಮಾತು ಕೇಳಿಲ್ಲ ಅವರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಯಾಕಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರೇ ಮುಂದೆ ನಿಂತು ಮಾಡಿಸ್ತಾ ಮದುವೆ ಇದು. ಪುನೀತ್ ಇದ್ದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಪುನೀತ್ ಇದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ, ಅದೆಲ್ಲ ಸರಿಯಾಗಿರೋದು. ಅಪ್ಪನ್ ಗುಟ್ಟಿಸ್ ಮಾತಾಡ್ದೆ ಕಣಯ್ಯ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.